ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಡಿ ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ SSC ಮತ್ತು RRB ಯಲ್ಲಿ ಕೇಳಬಹುದಾದ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಯಾರೆಲ್ಲ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. ಇತ್ತೀಚೆಗೆ ಮೊದಲ ಬಿಮ್ಸ್ಟೆಕ್ಸ್ ಇಂಡಿಯಾ ಮೆರೈನ್ ರಿಸರ್ಚ್ ನೆಟ್ವರ್ಕ್ ದ್ವೈವಾರ್ಷಿಕ ಸಮ್ಮೇಳನ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಕೊಚ್ಚಿಯಲ್ಲಿ ನಡೆಯುತ್ತದೆ. ಪ್ರಶ್ನೆ 2. 2025ರ WHO ಸಾಂಪ್ರದಾಯಿಕ ಔಷಧ ಜಾಗತಿಕ ಶೃಂಗಸಭೆ ಎಲ್ಲಿ ನಡೆಯಲಿದೆ? ಸರಿಯಾದ ಉತ್ತರ ಭಾರತ ಮಂಟಪ, ನವದೆಹಲಿಯಲ್ಲಿ ನಡೆಯಲಿದೆ. ಪ್ರಶ್ನೆ 3. 2027ರ COP32 ಹವಾಮಾನ ಶೃಂಗಸಭೆ ಯಾವ ದೇಶ ಆಯೋಜಿಸಲಿದೆ? ಸರಿಯಾದ ಉತ್ತರ ಇಥಿಯೋಪಿಯಾ. ಪ್ರಶ್ನೆ 4. CBSE ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಸಹೋದಯ ಸಮ್ಮೇಳನ ಎಲ್ಲಿ ಆಯೋಜಿಸಿತು? ಸರಿಯಾದ ಉತ್ತರ ದುಬೈನಲ್ಲಿ ಅಂತ ಹೇಳ್ಬೋದು. ಪ್ರಶ್ನೆ 5. ನವೆಂಬರ್ 11, 12ರಂದು 2025 ಜಾಗತಿಕ ಹಸಿರು ಹೈಡ್ರೋಜನ್ ಶೃಂಗಸಭೆ ಯಾವ ದೇಶ ಆಯೋಜಿಸುತ್ತದೆ? ಸರಿಯಾದ ಉತ್ತರ ಭಾರತ ದೇಶ. ಪ್ರಶ್ನೆ 6. ಇತ್ತೀಚೆಗೆ 2026 ಇಂಡಿಯಾ ಆಲ್ ಇಂಪ್ಯಾಕ್ಟ್ ಶೃಂಗಸಭೆ ಲೋಗೋ ಮತ್ತು ಪ್ರಮುಖ ಉಪಕ್ರಮಗಳನ್ನು ಅನಾವರಣಗೊಳಿಸಿದವರು ಯಾರು? ಸರಿಯಾದ ಉತ್ತರ ಅಶ್ವಿನಿ ವೈಷ್ಣವ್. ಪ್ರಶ್ನೆ 7. ಅಂತಾರಾಷ್ಟ್ರೀಯ ಅಕ್ಕಿ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗುವುದು? ಸರಿಯಾದ ಉತ್ತರ ಬಂದ್ಬಿಟ್ಟು ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 8. ಇತ್ತೀಚೆಗೆ 8ನೇ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ISA ಶೃಂಗಸಭೆ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತ್ ಮಂಟಪ, ನವದೆಹಲಿಯಲ್ಲಿ ನಡೆಯಿತು. ಪ್ರಶ್ನೆ 9. ಇತ್ತೀಚೆಗೆ ಏಷಿಯನ್ ಭಾರತ ಯಾವ ಶೃಂಗಸಭೆಯು 5ನೇ ಆವೃತ್ತಿಯನ್ನು ಎಲ್ಲಿ ನಡೆಸಲಾಯಿತು? ಸರಿಯಾದ ಉತ್ತರ ಬಂದ್ಬಿಟ್ಟು ಗೋವಾ ಅಂತ ಹೇಳ್ಬೋದು. ಪ್ರಶ್ನೆ 10. ಇತ್ತೀಚೆಗೆ 20ನೇ ಜಾಗತಿಕ ಸುಸ್ಥಿರತೆ ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸಿತ್ತು? ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತ ದೇಶ. ಪ್ರಶ್ನೆ 11. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಂಬೈನ್ಡ್ ಕಮಾಂಡರ್ಸ್ ಸಮ್ಮೇಳನವನ್ನು ಎಲ್ಲಿ ಉದ್ಘಾಟಿಸಲಿದ್ದಾರೆ? ಸರಿಯಾದ ಉತ್ತರ ಕೋಲ್ಕತ್ತಾದಲ್ಲಿ. ಪ್ರಶ್ನೆ 12. 2026 G20 ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸಲಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಅಮೇರಿಕಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 13. ಬಾಹ್ಯಾಕಾಶ ಸಮ್ಮೇಳನವನ್ನು ಉದ್ಘಾಟಿಸಿದವರು ಯಾರು? ಸರಿಯಾದ ಉತ್ತರ ಜಿತೇಂದ್ರ ಸಿಂಗ್ ಅವರು ಬಾಹ್ಯಾಕಾಶ ಸಮ್ಮೇಳನ ಉದ್ಘಾಟಿಸುತ್ತಾರೆ. ಪ್ರಶ್ನೆ 14. 4ನೇ ಕೋಸ್ಟ್ ಗಾರ್ಡ್ ಗ್ಲೋಬಲ್ ಶೃಂಗಸಭೆ 2025 ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ರೋಮ್ನ ಇಟಲಿಯಲ್ಲಿ ನಡೆಯುತ್ತದೆ. ಪ್ರಶ್ನೆ 15. ಇತ್ತೀಚೆಗೆ 2027ರ ಶಾಂಘೈ ಸಹಕಾರ ಸಂಸ್ಥೆ ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸಲಿದೆ ಎಂದು ಘೋಷಿಸಲಾಯಿತು? ಸರಿಯಾದ ಉತ್ತರ ಪಾಕಿಸ್ತಾನ. ಪ್ರಶ್ನೆ 16. ಇತ್ತೀಚೆಗೆ 5ನೇ ರಾಜಭಾಷಾ ಸಮ್ಮೇಳನ ಎಲ್ಲಿ ಆಯೋಜಿಸಲಾಯಿತು? ಸರಿಯಾದ ಉತ್ತರ ಗಾಂಧಿನಗರ. ಪ್ರಶ್ನೆ 17. ಇತ್ತೀಚೆಗೆ ರಬಿ ಅಭಿಯಾನ 2025 ಸಮ್ಮೇಳನ ಎಲ್ಲಿ ಆಯೋಜಿಸಲಾಯಿತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ. ಪ್ರಶ್ನೆ 18. ಇತ್ತೀಚೆಗೆ ಮಾದಕ ದ್ರವ್ಯ ವಿರೋಧಿ ಕಾರ್ಯಪಡೆ ಮುಖ್ಯಸ್ಥರ 2ನೇ ರಾಷ್ಟ್ರೀಯ ಸಮ್ಮೇಳನ ಉದ್ಘಾಟಿಸಿದವರು ಯಾರು? ಸರಿಯಾದ ಉತ್ತರ ಅಮಿತ್ ಶಾ. ಪ್ರಶ್ನೆ 19. 25ನೇ ಇಂಟರ್ಪೋಲ್ ಏಷಿಯನ್ ಪ್ರಾದೇಶಿಕ ಸಮ್ಮೇಳನದಲ್ಲಿ ಭಾರತವನ್ನು ಯಾವ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು? ಸರಿಯಾದ ಉತ್ತರ ಇಂಟರ್ಪೋಲ್ ಏಷ್ಯನ್ ಸಮಿತಿ ಅಂತ ಹೇಳ್ಬೋದು. ಪ್ರಶ್ನೆ 20. 17ನೇ ಬ್ರಿಕ್ಸ್ ಶೃಂಗಸಭೆ 2025 ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ರಿಯೋ ಡಿ ಜನೈರೋದಲ್ಲಿ ಶೃಂಗಸಭೆ ನಡೆಯುತ್ತದೆ. ಪ್ರಶ್ನೆ 21. 28ನೇ ಯುಪಿಎ ಕಾಂಗ್ರೆಸ್ ಸಮಯದಲ್ಲಿ ಭಾರತ ಯೂನಿವರ್ಸಲ್ ಪೋಸ್ಟ್ ಯೂನಿಯನ್ ಯಾವ ಸಂಸ್ಥೆಗೆ ಆಯ್ಕೆಯಾಯಿತು? ಆಡಳಿತ ಮತ್ತು ಮಂಡಳಿ, ಅಂಚೆ ಕಚೇರಿ ಕಾರ್ಯಮಂಡಳಿ ಅಂತ ಹೇಳ್ಬೋದು. ಪ್ರಶ್ನೆ 22. ಭಾರತವು ತನ್ನ ಜಾಗತಿಕ ಶ್ರೇಯಾಂಕ ಮತ್ತು ಕಾರ್ಯಕ್ಷಮತೆಯನ್ನು ಬಲಪಡಿಸಲು ಯಾವ ವೇದಿಕೆಯನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ GIRG ಗಿರ್ಗ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 23. ರೈಲ್ವೆ ಮಂಡಳಿ ಸದಸ್ಯರಾಗಿ ಹಣಕಾಸು ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಸರಿಯಾದ ಉತ್ತರ ಅಪರ್ಣಾ ಗರ್ಗ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 24. ಯಾವ ರಾಜ್ಯವು ರಾಜಭವನವನ್ನು ಲೋಕಭವನ ಎಂದು ಮರುನಾಮಕರಣ ಮಾಡಿದೆ? ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಪ್ರಶ್ನೆ 25. ಯಾವ ಉತ್ಸವವು ಇ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ಅನ್ನು ಪ್ರಮುಖ ಕಾರ್ಯಕ್ರಮವನ್ನಾಗಿ ಮಾಡಿದೆ? ಸರಿಯಾದ ಉತ್ತರ ಹಾರ್ನ್ಬಿಲ್ ಉತ್ಸವ. ಪ್ರಶ್ನೆ 26. ಹೈಸ್ಪೀಡ್ ರಾಕೆಟ್ ಸ್ಲೆಡ್ಜ್ ಪರೀಕ್ಷೆಯನ್ನು ಯಾವ ಸಂಸ್ಥೆ ಯಶಸ್ವಿಯಾಗಿ ನಡೆಸಿದೆ? ಸರಿಯಾದ ಉತ್ತರ DRDO. ಪ್ರಶ್ನೆ 27. ಕೆಂಪುಕೋಟೆ ಸ್ಫೋಟ ಪ್ರಕರಣದಲ್ಲಿ ಗೃಹ ಸಚಿವಾಲಯವು ವಿಶೇಷ ಸಾರ್ವಜನಿಕ ಅಭಿಯೋಜಕರಾಗಿ ಯಾರನ್ನು ನೇಮಿಸಿದೆ? ಸರಿಯಾದ ಉತ್ತರ ಮಾಧವ್ ಖುರಾನಾ ಅಂತ ಹೇಳ್ಬೋದು ಫ್ರೆಂಡ್ಸ್.
ಪ್ರಶ್ನೆ 28 2025ರ ಅಂಗವಿಕಲ ವ್ಯಕ್ತಿಗಳ ಸಬಲೀಕರಣಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಎಷ್ಟು ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಪಡೆದಿವೆ? ಸರಿಯಾದ ಉತ್ತರ 32. ಪ್ರಶ್ನೆ 29 ವಿಶ್ವ ಮಣ್ಣಿನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಡಿಸೆಂಬರ್ 5. ಪ್ರಶ್ನೆ 30 RBIನಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ಸರಿಯಾದ ಉತ್ತರ ಉಷಾ ಜಾನಕಿ ರಾಮನ್ ಅವರನ್ನು ನೇಮಿಸಲಾಗಿದೆ. ಪ್ರಶ್ನೆ 31 ನಾಗ್ಪುರ ವಿಶ್ವವಿದ್ಯಾಲಯದ ಮೊದಲ ಮಹಿಳಾ ಉಪಕುಲಪತಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಮಣಾಲಿ ಮಕ್ರಂದ್ ಕ್ಷೀರಸಾಗರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 32 ಜಲಜೀವನ್ ಮಿಷನ್ ಯೋಜನೆಯ ಕುಂದುಕೊರತೆ ಪರಿಹಾರದಲ್ಲಿ ಯಾವ ರಾಜ್ಯ ಮುಂಚೂಣಿಯಲ್ಲಿದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಪ್ರಶ್ನೆ 33 ಮೊದಲ ವೃತ್ತಾಕಾರದ ಆರ್ಥಿಕ ಅವಕಾಶಗಳನ್ನು ಎತ್ತಿ ತೋರಿಸಲು ಭಾರತದಲ್ಲಿ ರೋಡ್ ಶೋ ಆಯೋಜಿಸಲು ಯಾವ ದೇಶ ಇತ್ತೀಚೆಗೆ ಯೋಜಿಸಿದೆ? ಸರಿಯಾದ ಉತ್ತರ ಫಿನ್ಲ್ಯಾಂಡ್. ಪ್ರಶ್ನೆ 34 2025ರ ವಿಪತ್ತು ನಿರ್ವಹಣೆ ಕುರಿತು ವಿಶ್ವ ಶೃಂಗಸಭೆ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಡೆಹ್ರಾಡೂನ್, ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ನಡೆಯುತ್ತದೆ. ಪ್ರಶ್ನೆ 35 ಯಾವ ಅಪ್ಲಿಕೇಶನ್ ಪೂರ್ವ ಸ್ಥಾಪನಾ ಆದೇಶವನ್ನು ಸರ್ಕಾರ ಹಿಂತೆಗೆದುಕೊಂಡಿತು? ಸರಿಯಾದ ಉತ್ತರ ಸಂವಹನ ಪಾಲುದಾರ. ಪ್ರಶ್ನೆ 36 ಭಾರತ ಮಾಲ್ಡೀವ್ಸ್ ಜಂಟಿ ಮಿಲಿಟರಿ ವ್ಯಾಯಾಮ ಎಕುವೆರಿನ್ ಇತ್ತೀಚೆಗೆ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಕೇರಳದ ರಾಜ್ಯದಲ್ಲಿ ನಡೆಯಿತು. ಪ್ರಶ್ನೆ 37 ಇತ್ತೀಚೆಗೆ ತಮಿಳುನಾಡಿನ ಎಷ್ಟು ಉತ್ಪನ್ನಗಳು ಹೊಸ GL ಟ್ಯಾಗ್ಗಳನ್ನು ಸ್ವೀಕರಿಸಿದವು? ಒಟ್ಟು ಸಂಖ್ಯೆಗಳು 74ಕ್ಕೆ ತೆಗೆದುಕೊಂಡಿತು. ಸರಿಯಾದ ಉತ್ತರ 5 GI ಟ್ಯಾಗ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 38 ಇತ್ತೀಚೆಗೆ ಭಾರತ ಸರ್ಕಾರವು ಯಾವ ದೇಶದಿಂದ ಹೆರಾನ್ ಮಾರ್ಕ್ 2 ಡ್ರೋನ್ ಅನ್ನು ಖರೀದಿಸಲು ಅನುಮೋದನೆ ನೀಡಿತು? ಸರಿಯಾದ ಉತ್ತರ ಇಸ್ರೇಲ್ ದೇಶ. ಪ್ರಶ್ನೆ 39 PNBಯ ಮೊದಲ ಮಹಿಳಾ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಲಾಗಿದೆ? ಸರಿಯಾದ ಉತ್ತರ ಹರ್ಮನ್ ಪ್ರೀತ್ ಕೌರ್ ಅಂತ ಹೇಳ್ಬೋದು. ಪ್ರಶ್ನೆ 40 ಭಾರತೀಯ ನೌಕಾಪಡೆಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತೀಯ ನೌಕಾಪಡೆಯ ದಿನವನ್ನು ಡಿಸೆಂಬರ್ 4ರಂದು ಆಚರಿಸಲಾಗುತ್ತದೆ. ಪ್ರಶ್ನೆ 41 ನಾಗರಿಕ ಮೊದಲ ಆಡಳಿತವನ್ನು ಪ್ರತಿಬಿಂಬಿಸಲು PMO ಅನ್ನು ಏನೆಂದು ಮರುನಾಮಕರಣ ಮಾಡಲಾಗುತ್ತದೆ? ಸರಿಯಾದ ಉತ್ತರ ಸೇವಾ ತೀರ್ಥ. ಪ್ರಶ್ನೆ 42 2026ರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಸಹಾಯ ಸಂಸ್ಥೆ ಐಡಿಯಾ ಅಧ್ಯಕ್ಷತೆಯ ಯಾವ ದೇಶವು ಮೊದಲ ಬಾರಿಗೆ ವಹಿಸಿದೆ? ಸರಿಯಾದ ಉತ್ತರ ಭಾರತ ದೇಶ. ಪ್ರಶ್ನೆ 43 ಯಾವ ರಾಜ್ಯದಲ್ಲಿ ಮುಖ್ಯಮಂತ್ರಿ ಪ್ರತಿಜ್ಞಾ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಬಿಹಾರ್ ರಾಜ್ಯ. ಪ್ರಶ್ನೆ 44 ಇತ್ತೀಚೆಗೆ ಭಾರತೀಯ ಜೀವ ವಿಮಾ ನಿಗಮದ LIC ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಸರಿಯಾದ ಉತ್ತರ ಆರ್ ಚಂದರ್. ಪ್ರಶ್ನೆ 45 ಅಪಘಾತ ಮಂಜು ಮತ್ತು ಜಾನುವಾರು ಪೀಡಿತ ಪ್ರದೇಶಗಳಲ್ಲಿ ಮೊಬೈಲ್ ಎಚ್ಚರಿಕೆಗಳನ್ನು ಒದಗಿಸಲು ಜಿಯೋ ಯಾವ ರೀತಿಯ ವ್ಯವಸ್ಥೆಯನ್ನು ಸ್ಥಾಪಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಧಾರಿತ ಭದ್ರತಾ ಮಂಡಳಿಯನ್ನು ಸ್ಥಾಪಿಸಲಾಯಿತು. ಪ್ರಶ್ನೆ 46 2025 ಭಾರತ ಕ್ರೀಡಾ ಪ್ರಶಸ್ತಿ ವರ್ಷದ ಉದಯೋನ್ಮುಖ ಆಟಗಾರ ಪ್ರಶಸ್ತಿಯನ್ನು ಗೆದ್ದ ಕ್ರೀಡಾಕೂಟ ಯಾವುದು? ಆರ್ಚರಿ ಪ್ರೀಮಿಯರ್ ಲೀಗ್. ಪ್ರಶ್ನೆ 47 ರಾಜ್ಯದ ಮುಖ್ಯಮಂತ್ರಿ ಇತ್ತೀಚೆಗೆ CM ಫ್ಲೈಟ್ ಯೋಜನೆಯನ್ನು ಪ್ರಾರಂಭಿಸಿದರು? ಸರಿಯಾದ ಉತ್ತರ ಅಸ್ಸಾಂ ರಾಜ್ಯ. ಪ್ರಶ್ನೆ 48 ಅದಾನಿ ಪವರ್ ಯಾವ ಕಂಪನಿಯ ಸಹಯೋಗದೊಂದಿಗೆ 6,000 ಕೋಟಿ ಜಲವಿದ್ಯುತ್ ಸ್ಥಾಪಿಸಿದ್ದಾರೆ? ಡ್ರಕ್ ಗ್ರೀನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 49 ವೈಪಿನ್ ಮತ್ತು ಪೋರ್ಟ್ ಕೊಚ್ಚಿಯನ್ನು ಸಂಪರ್ಕಿಸಲು ನೀರೊಳಗೆ ಸುರಂಗ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಕೇರಳ ರಾಜ್ಯ. ಪ್ರಶ್ನೆ 50 ಭಾರತದ ಮೊದಲ ಬಂದರು ಆಧಾರಿತ ಹಸಿರು ಹೈಡ್ರೋಜನ್ ಪೈಲಟ್ ಯೋಜನೆಯನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಚಿದಂಬರನಾರ್ ಬಂದರು ತಮಿಳುನಾಡಿನಲ್ಲಿ ಉದ್ಘಾಟಿಸಲಾಯಿತು. ಪ್ರಶ್ನೆ 51 ಅಂಗೀಕಾರ್ 2025ರನ್ನು ಕೊನೆಯ ಮೈಲಿ ಜನ ಸಂಪರ್ಕ ಅಭಿಯಾನ ಯಾವ ಸರ್ಕಾರ ಯೋಜನೆ ಅಡಿಯಲ್ಲಿದೆ? ಸರಿಯಾದ ಉತ್ತರ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.